ದೇವಸ್ಥಾನದಲ್ಲಿ ಪುರೋಹಿತರು ಮತ್ತೆ ಅವ್ರ ಶಿಷ್ಯಂದ್ರು ನನಗೆ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡೋ ಹೋಗಿ ಮಾಡಿದ್ರಲ್ಲ, ಇದು ಮನೆ ಮರ್ಯಾದೆ ಕಾಪಾಡೋರು ಮಾಡೋ ಕೆಲಸನಾ? ಅಲ್ಲಾಗಿದ್ದ ಅವಮಾನಕ್ಕೆ ಕಾರಣ ಅವರಲ್ಲ, ನೀನು ನಿನ್ನ ಬೇಜವಾಬ್ದಾರಿತನ. ಇಲ್ಲ, ಅದಕ್ಕೆ ಕಾರಣ ನಿಮ್ ಸೊಸೆ. ಅವ್ರು ಮಾಡಿದ ಕುತಂತ್ರ. ಅದ್ ಯಾವ ಕಾನ್ಫಿಡೆನ್ಸ್ ಮೇಲೆ ಈ ಕೆಲಸನ ನಾನು ಸೊಸೆ ಮಾಡಿರೋದು ಅಂತ ಹೇಳ್ತಿದ್ಯಾ? ನೀವ್ ಯಾವ ಕಾನ್ಫಿಡೆನ್ಸ್ ಮೇಲೆ ನಿಮ್ ಸೊಸೆಂದ್ರ ಪರವಾಗಿ ಮಾತಾಡ್ತಿದ್ದೀರೋ, ನಾನು ಅದೇ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಒಡವೆಗಳು ಹೋಗಿದ ಕಾರಣ ದುರ್ಗಾ ದುರ್ಗಾ ದುರ್ಗಾ. ನೀನ್ ದುರ್ಗಾ ಮೇಲೆ ಆರೋಪ ಮಾಡೋದು ಅಂತೆ, ನನ್ನ ಮೇಲೆ ಆರೋಪ ಮಾಡೋದು ಅಂತೆ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಸಾರಿ ಏಜೆ, ನಿಮಗೆ ಹರ್ಟ್ ಆಗುತ್ತೆ ಅಂತ ನಾನು ಮಾಡದೇ ಇರೋ ಅಪರಾಧನ ನನ್ನ ಮೇಲೆ ಹಾಕೊಳ್ಳೋಕ್ಕಾಗಲ್ಲ. ನಾನು ಈಗಲೂ ಹೇಳ್ತಿರೋದೇ, ಇದು ಮಾಡಿಸಿದ್ದು ದುರ್ಗಾ ಅವರೇ. ನೀವು ಅದನ್ನು ಒಪ್ಕೊಳ್ಳೇಬೇಕು. ಮುಚ್ಚುಬಾಯಿ. ನನ್ನ ಸೊಸೆ ಬಗ್ಗೆ ಈ ತರ ಸುಳ್ಳು ಆರೋಪ ಹೊರಿಸಿದ್ರೆ ನಾನು ಒಪ್ಪಲ್ಲ. ನಾನು ಒಪ್ಕೋಬೇಕು ಅಂದ್ರೆ ಅದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು. 48 ಗಂಟೆ ಒಳಗೆ ಪ್ರೂವ್ ಮಾಡ್ತೀನಿ. ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಹೌದು, ಈ ಮನೇಲಿ ನಾನು ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಒಂದ್ ವೇಳೆ ನನ್ನ ಕೈಲಿ ಪ್ರೂವ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ದುರ್ಗಾ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲ ಅಂದ್ರೆ ನಾನೇ ನಿನ್ನ ನಮ್ಮ ಮನೆಯಿಂದ ಹೊರಗೆ ಹಾಕ್ತೀನಿ. ಟೈಮಿಗೆ ಸರಿಯಾಗಿ ಏಜೆ ಬರಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ನನಗಂತೂ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಹೌದು, ಬಿಟ್ಟಿದ್ರೆ ಅರೆಸ್ಟ್ ಮಾಡ್ಬಿಡ್ತಿದ್ರು. ಎಷ್ಟು ದುರಾಂಕಾರ ಅಕ್ಕ ಅವಳಿಗೆ. ಎಷ್ಟು ಧೈರ್ಯ ಇದೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ. ಆದ್ರೂ ಏಜೆ ಮಾತಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಮಾತಿಗೂ ಸೊಸೇಂದ್ರು ಅಂತ ನಮ್ಮನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ರು. ಸೊ ವಾಟ್, ಆ ಲೀಲಾ ಏನಾದ್ರು ಬೆಂಡಾದ ಇಲ್ವಲ್ಲ? ದುರ್ಗಕ್ಕನ ಬಗ್ಗೆ ಏಜೆ ಅಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರು ಅವಳ ಕಾನ್ಫಿಡೆನ್ಸ್ ಮಾತ್ರ 0.10% ಕಡಿಮೆ ಆಗ್ಲಿಲ್ಲ. ಹೌದಕ್ಕ, ಇನ್ 48 ಗಂಟೆನಲ್ಲಿ ನೀವೇ ಕಳ್ತನ ಮಾಡಿಸಿದ್ದು ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದಾಳೆ. ಅವಳ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಅವಳು ಏನೋ ಮಾಡ್ತಾಳೆ ಅಂತ ಅನ್ನಿಸ್ತಿದೆ. ಮಾಡೋದಲ್ಲ, ಅವಳಿಗಾಗ್ಲೇ ಏನೋ ಮಾಡಿದಾಳೆ ಅಂತಾನೆ ಅನಿಸ್ತಾ ಇದೆ. ಅವಳು ಮಾತಾಡೋ ರೀತಿ ನೋಡಿದ್ರೆ ಅವಳ ಹತ್ರ ಏನೋ ಸಾಕ್ಷಿ ಇದೆ ಅಂತ ಅನ್ಸುತ್ತೆ. ಹಾಗೆಲ್ಲ ಏನಿಲ್ಲ ಅನ್ಸುತ್ತೆ ಅಕ್ಕ. ಸಾಕ್ಷಿ ಇದ್ದಿದ್ರೆ ಅವಳು ಅವಾಗ್ಲೇ ಹೇಳಿರ್ತಿದ್ಲು. ಹಾಗಾದ್ರೆ ಯಾವ ಆಧಾರದ ಮೇಲೆ ಅವಳು ಇಷ್ಟೆಲ್ಲ ಮಾತಾಡೋದ್ಲು? ಈ 48 ಗಂಟೆಯಲ್ಲಿ ಅವಳು ಏನ್ ಮಾಡ್ಬೋದು? ನನ್ನ ಪ್ರಕಾರ ಅವಳು ಸ್ವಾಮೀಜಿ ವೇಷ ಹಾಕೊಂಬಂದಿದ್ರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ ಅನ್ನಿಸ್ತದೆ. ಅಂದ್ರೆ ಆ ಕಳ್ಳ ಏನಾದ್ರೂ ಇವಳ ಕೈಗೆ ಸಿಕ್ಕಾಕೊಂಡ್ರೆ ಅವನ್ ಪಕ್ಕಾ ದುರ್ಗಾ ಅಕ್ಕನ ಹೆಸರು ಹೇಳೇ ಹೇಳ್ತಾನೆ. ಅಕ್ಕ, ಹಾಗೇನಾದ್ರೂ ಆದ್ರೆ ನಿಮ್ ಕತೆ ಮುಗೀತು ಅಷ್ಟೇ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಹಾಗೆಲ್ಲ ಏನೂ ಆಗಲ್ಲ. ಹಾಗೆಲ್ಲ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನಿ ಅನ್ನೋದೆಲ್ಲ ಸೆಕೆಂಡ್ರಿ. ಆದ್ರೆ ಆ ಲೀಲಾ 48 ಗಂಟೆ ಒಳಗೆ ಪ್ರೂಫ್ ಸಮೇತ ಹಿಡಿಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಲಾಕ್ ಆಗಿದ್ದಾಳೆ. ಅವಳನ್ನ ಹೇಗಪ್ಪ ಈ ಮನೆಯಿಂದ ಓಡಿಸೋದು ಅಂತ ಯೋಚನೆ ಮಾಡ್ತಿದ್ ನನಗೆ ಅವಳೇ ದಾರಿ ಮಾಡ್ಕೊಟ್ಟಿದ್ದಾಳೆ. ಇನ್ನು ಸಿಕ್ಕಿರೋ ಇಷ್ಟು ಒಳ್ಳೆ ಚಾನ್ಸ್ನ ನಾನ್ ಬಿಟ್ಬಿಡ್ತೀನ? ಲೀಲನ್ ಕೈಲಿದ್ದ ಅಧಿಕಾರದ ಕೀನ ಕಿತ್ಕೊಳ್ಳೋದಕ್ಕೆ ನಾನು ಇಷ್ಟು ರಿಸ್ಕ್ ತಗೊಂಡಿದ್ದೀನಿ ಅಂದ್ಮೇಲೆ ಇನ್ ನಮ್ಮ ಶತ್ರುನ ಶಾಶ್ವತವಾಗಿ ಮನೆಯಿಂದ ಓಡಿಸೋದಕ್ಕೆ ರಿಸ್ಕ್ ತಗೊಳಲ್ವಾ?
ಅವಳ ಕೈಗೆ ಆ ಸ್ವಾಮೀಜಿನೂ ಸಿಗಲ್ಲ, ಸಾಕ್ಷಿನೂ ಸಿಗಲ್ಲ. ಇನ್ನು 48 ಗಂಟೆ ಒಳಗೆ ಸಾಕ್ಷಿ ಸಿಗದೆ ಸೋತು ಲೀಲಾ ಈ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ನನಗಿರೋದು ಬರೀ 48 ಗಂಟೆ ಅಷ್ಟೇ. ಅಷ್ಟರಲ್ಲಿ ಕುತಂತ್ರ ಬುದ್ಧಿ ಮಾಡಿದ್ದು ದುರ್ಗಾ ಅಂತ ನಾನು ಪ್ರೂವ್ ಮಾಡಬೇಕು. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಅಯ್ಯಯ್ಯೋ ಮೇಡಮ್, ಬೇರೆ ಏನಾದ್ರೂ ಕೆಲಸ ಇದ್ರೆ ಹೇಳಿ, ಕಣ್ಣು ಮುಚ್ಕೊಂಡು ಮಾಡ್ಬಿಡ್ತೀನಿ. ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ಇನ್ವಾಲ್ವ್ ಮಾಡಬೇಡಿ. ನೀವು ನನ್ನ ಅಣ್ಣ ಇದ್ದಾಗೆ, ನೀವು ವಿಷಯದಲ್ಲಿ ನಂಗೆ ಸಪೋರ್ಟ್ ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ಮೇಲೆ ಬಂದೆ. ಆದ್ರೆ ನೀವು ಎಸ್, ಈಗಲೂ ಅಷ್ಟೇ. ಈ ಅಣ್ಣ ತಂಗಿಗೋಸ್ಕರ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಆದ್ರೆ ಈ ವಿಷಯದಲ್ಲಿ ಮಾತ್ರ ಇನ್ವಾಲ್ವ್ ಆಗಲ್ಲ. ಯಾಕೆ? ಯಾಕಂದ್ರೆ ನೀವು ಫೈಟ್ ಮಾಡಕ್ ಕೊಟ್ಟಿರೋದು ದುರ್ಗಾ ಮೇಡಮ್ ವಿರುದ್ಧ. ದುರ್ಗಾ ಮೇಡಮ್ಗೆ ಏಜೆ ಸರೇ ಬೆನ್ನೆಲ್ಲಿ ಬಗ್ ನಿಂತಿದ್ದಾರೆ. ನಾವೇನೋ ಮಾಡಕ್ ಹೋಗಿ ಅಲ್ಲೇನಾದ್ರೂ ಎಡ್ವರ್ಟ್ ಆದ್ರೆ ಏಜೆ ಸರ್ ನನ್ನ ಸುಮ್ಮನೆ ಬಿಡ್ತಾರಾ? ನಾನು ಅವ್ರ ಮೂಲಕನೇ ನನ್ನ ಭವಿಷ್ಯ ರೂಪಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅಪ್ಪಿ ತಪ್ಪಿ ಅವ್ರ ದೃಷ್ಟಿಲಿ ನಾನು ಕೆಟ್ಟವನಾದ್ರೆ ನನ್ನ ಕೆಲಸ ಹೋಗೋದಷ್ಟೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲೂ ನನ್ನ ಕೆಲಸನೇ ಸಿಗಲ್ಲ. ಆಮೇಲೆ ನಾನು ನನ್ನ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದ್ಬಿಡ್ತೀವಿ ಮೇಡಮ್. ಅಯ್ಯಯ್ಯೋ, ಹಾಗೆ ಮಾತ್ರ ಆಗ್ಬಾರ್ದು. ಅಣ್ಣನ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹರ್ಸೋದು ಪ್ರತಿ ತಂಗಿ ಕರ್ತವ್ಯ. ನಾನು ಈ ಮನೆ ಬಿಟ್ಟು ಹೋದ್ರೂ ನಂಗೆ ಚಿಂತೆ ಇಲ್ಲ, ಆದರೆ ನೀವು ಚೆನ್ನಾಗಿರ್ಬೇಕು. ನೀವು ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಮೇಡಮ್, ಒಂದು ನಿಮಿಷ. ನಾನು ಮನಸ್ಸು ಬದಲಾಯಿಸ್ಬಿಟ್ಟೆ ಮೇಡಮ್. ಆಗಿದ್ದಾಗ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ನಿಜಾನಾ? ಹಾಂ ಮೇಡಮ್, ನಿಮಗೋಸ್ಕರ ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ. ಅಯ್ಯೋ ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ರಿಸ್ಕು? ಇದೇ ಜಾಗದಲ್ಲಿ ನನ್ನ ಒಡ ಹುಟ್ಟಿ ತಂಗಿದ್ದು ಅವಳಿಗೂ ಇದೇ ಪರಿಸ್ಥಿತಿ ಬರ್ತಿದ್ರೆ ನನ್ನ ಕೆಲಸ ಹೋಗುತ್ತೆ, ನನ್ಗೆ ಯಾಕೆ ರಿಸ್ಕ್ ಅಂತ ಸುಮ್ಮನೆ ಇರ್ತಿದ್ನ ಮೇಡಮ್? ಇಲ್ಲ ತಾನೆ. ಇವಾಗ ನಾನು ಏಜೆ ಸರ್ PA ಕೆಲಸ ಮಾಡೋದಕ್ಕಿಂತ ಒಬ್ಬ ತಂಗಿಗೆ ನಿಜವಾದ ಅಣ್ಣನ ಕೆಲಸ ಮಾಡಬೇಕಾಗಿದೆ. ಅದನ್ನೇ ಮಾಡ್ತೀನಿ ಮೇಡಮ್. ನೀವು ಚೆನ್ನಾಗಿರ್ಬೇಕಷ್ಟೇ. ಅಣ್ಣ, ಏನ್ ಮೇಡಮ್ ನೀವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟು ಅವ್ರ ಕಣ್ಣಲ್ಲಿ ಅಳು ಬರ್ಸೋದನ್ನ ಬಿಟ್ಟು ನೀವೇ ಹೇಳ್ತಿದ್ದೀರಾ? ಕಣ್ಣೀರು ಓಡಿಸ್ಕೊಳ್ಳಿ ಮೇಡಮ್, ಇಲ್ಲಾಂದ್ರೆ ನಂಗೂ ಅಳು ಬರುತ್ತೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ